ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸವಿ ರಿಚನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಎಣ್ಗಾಯಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಬೇಳೆ ಕಾಂಬಿನೇಷನ್ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ, ಬದನೆಕಾಯಿ ಏನು ಸೀಳ್ಕೊಂಡಿದ್ದೀನಿ ಮಧ್ಯಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಬೇಳೆನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಸೀಸನಲ್ಲಿ ಟ್ರೈ ಮಾಡಿ. ಇದೊಂಥರ ಸೀಸನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಗ್ಗರಣೆಲೇ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾವು. ಹಾಗೆ ನಾನು 4 ಸ್ಪೂನಷ್ಟು ಕಡಲೆಬೀಜ, 2 ಸ್ಪೂನಷ್ಟು ಬಿಳಿ ಎಳ್ಳು, ಜೊತೆಗೆ ಹುಚ್ಚೆಳ್ಳು ಏನು ಬರುತ್ತೆ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಯೂಸ್ ಮಾಡಲಿಕ್ಕೆ. ಹಾಗೆಯೇ ನಾನು 1 ಸ್ಪೂನಷ್ಟು ಕಾಯಿ ತುರಿ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಚಾಟ್ ಮಸಾಲೆ, ಮಿಕ್ಸ್ ಸಾಂಬಾರು ಪುಡಿ ಇಷ್ಟನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಆಗಿ ಬೇಳೆ ಬೆಂದರೆ ಸಾಕು, ತುಂಬ ಸಾಫ್ಟ್ ಆಗೋ ಅಂಥದ್ದೇನು ಬೇಕಿಲ್ಲ. ಹಾಗೆ ನಾನಿಲ್ಲಿ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೈನಲ್ ಟಚ್ಚಿಗೆ ಯೂಸ್ ಆಗುತ್ತೆ ಕೊತ್ತಂಬರಿ. ನೋಡಿ, ಇಷ್ಟು ರೋಸ್ಟ್ ಆದಮೇಲೆ ಏನು ಪೌಡರ್ ಇಟ್ಕೊಂಡಿದ್ದೆ ನಾನು ಕಡಲೆ ಬೀಜದ ಪೌಡರು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ಟಫ್ ಮಾಡಿ ಕೂಡ ಮಾಡ್ಬೋದು. ನಾನು ಸ್ಟಫಿಂಗ್ದು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿದೆ, ಬೇಕಂದರೆ ಚೆಕ್ ಮಾಡಿ. ಈಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಏನಿದೆ ಅದನ್ನು ಕೂಡ ನಾನು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟಫಿಂಗ್ ತೋರಿಸಿರೋದ್ರಿಂದ ಈ ರೀತಿ ತೋರಿಸ್ತಾ ಇದ್ದೀನಿ. ಎಣ್ಗಾಯನ್ನು ಡಿಫ್ರೆಂಟಾಗಿರುತ್ತೆ. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದೇ ರೀತಿ ಬರುತ್ತೆ. ನಾನಿಲ್ಲಿ ಕುಕ್ಕರ್ನಲ್ಲಿ ಕೂಗಿಸ್ಕೊತಾ ಇಲ್ಲ, ಹಾಗೆಯೇ ಓಪನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬದನೆಕಾಯಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ, ಅದಕ್ಕೇನು ವಿಜಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮೈನಾಗಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ಖಾರ ನೋಡಿಕೊಂಡು ನಾನು ಇನ್ನು ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿತಾ ಕುದಿತಾ ಗಟ್ಟಿ ಬರುತ್ತೆ. ಸೊ ನಾವು ಸ್ವಲ್ಪ ತೆಳು ಅನ್ನಂಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ನಾನು ಬೇಳೆ ಏನಿತ್ತು ಅದನ್ನು ನೀರನ್ನು ತೆಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ನಮ್ಮ ಕ್ವಾಂಟಿಟಿಗೆ ಬಿಟ್ಟಿದ್ದು. ಬೇಳೆ ನಾವು ಎಷ್ಟು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ 2 ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಬೌಲಷ್ಟು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾದಂತಹ ಎಣ್ಗಾಯಿ ರೆಡಿಯಾಗಿದೆ. ಸೀಸನ್ ಸ್ಪೆಷಲ್ ಅವರೆಕಾಯಿಯ ಎಣ್ಗಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಮರೀದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹುಚ್ಚೆಳ್ಳನ್ನು ಯೂಸ್ ಮಾಡೋದ್ರಿಂದ ಎಣ್ಗಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೀತಿಯಲ್ಲಿ ಒಂದು ಸಲ ಎಣ್ಗಾಯಿನ ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.